ಮತ್ತು ಉಕ್ಕು ಮಾಡಿ ದೇಶ ವಿದೇಶಗಳಲ್ಲಿ ಮಾರಲಾಗಿದೆ. ಯಾವ್ಯಾವ ದೇಶದ ಯಾವ್ಯಾವ ಕಾರುಗಳಲ್ಲಿ, ಯಾವ್ಯಾವ ಇಂಡಸ್ಟ್ರಿಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ, ಯಂತ್ರಗಳಲ್ಲಿ ಸಂಡೂರಿನ ಕಬ್ಬಿಣ ಇದೆಯೋ ಗೊತ್ತಿಲ್ಲ. ಲಕ್ಷಾಂತರ ಕೋಟಿ ರೂಪಾಯಿಗಳು ಅಷ್ಟಿಷ್ಟಲ್ಲ ಈ ನೆಲದಲ್ಲಿ ಉತ್ಪತ್ತಿ ಆಗಿರುವಂತಹ ಕಬ್ಬಿಣದಿಂದ ಹೊಂದಿರುವಂತಹ ಆದಾಯ. ತುಂಬಾ ಸಂಪನ್ಮೂಲ ಭರಿತವಾದಂತಹ ರಿಸೋರ್ಸ್ ರಿಚ್ ಸಂಪನ್ಮೂಲ, ಶ್ರೀಮಂತ ಸಂಪನ್ಮೂಲಗಳಿರುವಂತಹ ಊರು ಭಾಗ ಈ ಸಂಡೂರು. ಆದ್ರೆ ನಾವು ಕೆಆರ್ಎಸ್ ಪಕ್ಷದಿಂದ 3 ದಿವಸಗಳಿಂದ 4ನೇ ದಿವಸ ಇವತ್ತು ನಾವು ಪ್ರವಾಸ ಹೊರಟು ಬಂದಿರೋದು. ಈ ಗಡಿಬಾಧಿತ ಪ್ರದೇಶಗಳ ಪ್ರವಾಸದಲ್ಲಿ ನಾವು ಕಂಡಿದ್ದೇನು ಅಂದ್ರೆ, ಯಾರೋ ಕೆಲವೊಬ್ಬರಿಗಷ್ಟೇ ಆ ದುಡ್ಡು ಬಂದಿದೆ, ಕೆಲವೊಬ್ಬರಷ್ಟೇ ಶ್ರೀಮಂತರಾಗಿದ್ದಾರೆ. 1000, 5000, 10,000 ಕೋಟಿ ರೂಪಾಯಿಗಳು ದೇಶ ವಿದೇಶಗಳಲ್ಲಿ ಅವರ ವಹಿವಾಟಿದೆ. ಇಲ್ಲಿನ ದುಡಿದ ಸಂಪಾದನೆ ಮಾಡಿದಂತ ದುಡ್ಡನ್ನ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲೋ ಬೇರೆ ಬೇರೆ ಕಡೆನೂ ಇಟ್ಟಿದ್ದಾರೆ. ಇಲ್ಲೊಂದಷ್ಟು ಲೋಕಲ್ ಪುಡಾರಿಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಲೋಕಲ್ ಅಲ್ಲಿ ಬಹುತೇಕ ಜನ ಅವರ ತಾತ ಮುತ್ತಾತಂದ್ರು ಹೇಗಿದ್ರು ಅದೇ ರೀತಿಲಿ ಇವತ್ತು ಅದೇ ಕೃಷಿ, ಇವತ್ತು ಅದೇ ಆಟೋ ಓಡಿಸೋದು, ಇವತ್ತು ಟ್ಯಾಕ್ಸಿ ಓಡಿಸೋದು, ಇವತ್ತು ತಿಂಗಳಿಗೆ 10, 15, 20 ಸಾವಿರಕ್ಕೆ ಕೂಲಿ ಮಾಡೋದು. ಒಂದು ಸುಭದ್ರವಾದ ಬದುಕಿಲ್ಲ ಯಾರಿಗೋ ಕೆಲವೊಬ್ಬರಿಗಷ್ಟೇ. ಲಕ್ಷಾಂತರ ಜನ ಶ್ರೀಮಂತವಾಗಿ ಬದುಕಬಹುದಾಗಿದ್ದಷ್ಟು ಸಂಪನ್ಮೂಲ ವಹಿವಾಟಿದ್ರು ಇದು ಕೇವಲ ಕೆಲವೇ ಕಳ್ಳರ ಕದೀಮರ ಕೈಗೆ ಸಿಕ್ಕೊಂಡಿದೆ. ಅದರಲ್ಲಿ ಕೆಲವು ಕಳ್ಳ ಕದೀಮರು ದುಡ್ಡು ಮಾಡಿದಂತವ್ರು ಪ್ರತಿ ಎಲೆಕ್ಷನ್ಗೂ ಬರ್ತಾರೆ, ಗೆಲ್ತಾರೆ, ಅಥವಾ ಇನ್ನೊಂದೇನೋ ವ್ಯವಹಾರ ಮಾಡ್ಕೊಳ್ತಾರೆ, ಮತ್ತೆ ಅದೇ ದುಷ್ಟ ಪರಂಪರೆ ಮುಂದುವರಿಸ್ತಾರೆ. ಇವತ್ತು 30,000 ಕೋಟಿ ರೂಪಾಯಿ ನಮ್ಮ SR ಹಿರೇಮಠರು ಮಾಡಿರುವಂತಹ ಹೋರಾಟದ ಕಾರಣಕ್ಕಾಗಿ KMERC ಕಾರ್ಪೊರೇಷನ್ ನಲ್ಲಿ 30,000 ಕೋಟಿ ರೂಪಾಯಿ ಇದೆ. ಅದು ಸಂಡೂರು ಸೇರಿದಂತೆ ಈ ಕೇವಲ ಗಣಿಗಾರಿಕೆ ಆಗಿರುವಂತಹ ಊರುಗಳಲ್ಲಿಯೇ ಅದನ್ನ ಮಕ್ಕಳಿಗೆ ಶಿಕ್ಷಣ, ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ನೀರಾವರಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಉದ್ಯೋಗ, ಮನೆಗಳು ಕಟ್ಕೊಳ್ಳೋದಿಕ್ಕೆ ದುಡ್ಡು, ಈ ತರಹದ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಬೇಕು. ಅದಕ್ಕೆ ಖರ್ಚು ಮಾಡಬೇಕು, ಇಲ್ಲೇ ಖರ್ಚು ಮಾಡಬೇಕು ಅಂತಾಗಿದೆ. ಸುಮಾರು 15-20 ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗಿ ಶೇಖರಣೆ ಆಗಿ 10 ವರ್ಷಗಳ ಮೇಲಾಯ್ತು. ಇವತ್ತಿಗೂ ಆ ದುಡ್ಡು ಎಲ್ಲೂ 1 ರೂಪಾಯಿ ಖರ್ಚು ಮಾಡಿಲ್ಲ. ಯಾಕೆಂದ್ರೆ ಇಲ್ಲಿ ಯಾರೋ ಹೇಳ್ತಾ ಇದ್ರು ನಿನ್ನೆ, ನೀರಾವರಿ ಮಾಡಿಸಿದ್ರೆ, ಇನ್ನೊಂದು ಮಾಡಿಸಿದ್ರೆ, ಅಥವಾ ಜನರಿಗೆ ಶಕ್ತಿ ಕೊಟ್ರೆ ಈ ಜನ ನಮ್ಗೆ ಓಟ್ ಹಾಕೋದಿಲ್ಲ. ಎಲ್ಲಿ ತನಕ ನಾವು ಅವರಿಗೆ ಬಿಸ್ಕತ್ ಹಾಕೊಂಡು ಎಲೆಕ್ಷನ್ ಅಲ್ಲಿ ಕುಡಿಸಿ ತಿನ್ನಿಸಿ ಓಟ್ಗೆ 1,000 ರೂಪಾಯಿ 2,000 ರೂಪಾಯಿ ಕೊಡುವಂತ ಬಡತನದಲ್ಲಿ ಅವ್ರು ನಿಟ್ಟಿದ್ರೆ ಮಾತ್ರ ಅವ್ರು ನಮ್ಗೆ ಓಟ್ ಹಾಕ್ತಾರೆ. ಹಾಗಾಗಿ ಯಾವುದೇ ಈ ಜನರ ಬದುಕನ್ನ ಕಟ್ಟುವಂತ ಯಾವುದೇ ಯೋಜನೆಗಳನ್ನ ನಾವು ಮಾಡಬಾರ್ದು ಅಂತ ಹೇಳಿ MLAಗಳು ಮಾತನಾಡ್ಕೊಳ್ತಾರೆ ಅಂತ ನಿನ್ನೆ ಹೇಳ್ತಾ ಇದ್ರು ನಮ್ಗೆ. ಇವತ್ತು ಆ ದುಡ್ಡನ್ನ ತಂದು ಆಗ್ಲಿ ನಾನು ಹೇಳ್ದಂಗೆ ಒಳ್ಳೆ ಶಾಲೆ, ಒಳ್ಳೆ ಆಸ್ಪತ್ರೆ, ಒಳ್ಳೆ ಕಾರ್ಖಾನೆ, ಸ್ಥಳೀಯವಾಗಿ ಜನರಿಗೆ ಉದ್ಯೋಗ ಕೊಡುವಂತದ್ದು ಇವ್ಯಾವುದನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಿಲ್ಲ. ಹಾಗಾಗಿ ಅದನ್ನ ಮಾಡಬೇಕು, ಒತ್ತಾಯ ಮಾಡಬೇಕು ಅಂತ ಹೇಳಿ SR ಹಿರೇಮಠ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ನೇತೃತ್ವದಲ್ಲಿ ಇತರ ಸಂಘ ಸಂಸ್ಥೆಗಳು, ರೈತ ಸಂಘವು ಸೇರಿದಂತೆ ನಾವೆಲ್ಲರೂ ಸೇರಿ ಇದೇ ಆಗಸ್ಟ್ 16ನೇ ತಾರೀಕು ಒಂದು ದೊಡ್ಡ ಸಮಾವೇಶವನ್ನ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಯಾವ ಸಂತೋಷ್ ಹೆಗಡೆ ಅವರು ಯಡಿಯೂರಪ್ಪನನ್ನ, ಜನಾರ್ದನ್ ರೆಡ್ಡಿಯನ್ನ, ಇತರ ಎಲ್ಲ ಗಣಿ ಕಳ್ಳರನ್ನ ಜೈಲಿಗೆ ಕಳಿಸಿದ್ರು. ಆ ಸಂತೋಷ್ ಹೆಗಡೆ ಅವರು ಅವರ ಕಾರಣದಿಂದಾಗಿನೇ ವರದಿ ಬಂದ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ಹಿರೇಮಠರು ದಾವೆ ಹೂಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಇಷ್ಟು 1,000 ಕೋಟಿ ಹಣ ಪಕ್ಕಕ್ಕೆ ಎತ್ತಿಡುವಂಗಾಗಿದೆ. ಇವತ್ತು ಆ ಹಣ ಬಳಕೆ ಆಗಬೇಕು, ಜನರ ಬದುಕು ಹಸನಾಗಬೇಕು, ಜನ ಶ್ರೀಮಂತರಾಗಬೇಕು, ಪ್ರತಿಯೊಬ್ಬರಿಗೂ 30-40 ಸಾವಿರ ರೂಪಾಯಿ ಆದಾಯ ಬರುವಂತಹ, ಬದುಕು ಕಟ್ಟಿಕೊಳ್ಳುವಂತಹ ಉದ್ಯೋಗಗಳು ಸಿಗಬೇಕು ಅಂತೇಳಿ ನಡೀತಿರುವಂತಹ ಹೋರಾಟ ಆಗಸ್ಟ್ 16ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ಮರುದಿನ ಬಳ್ಳಾರಿಯಲ್ಲಿರುತ್ತೆ. ಇಲ್ಲಿ ಯಾರು ನಿಮಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಅತ್ರಪ್ಪ ಗಾಡಿ ಅಂತೇಳಿ ಮಧ್ಯದಲ್ಲಿ ಚಿತ್ರಾನ್ನ ಕೊಟ್ಟು, ಅಲ್ಲಿ ಬಿರಿಯಾನಿ ಕೊಟ್ಟು, ಸಂಜೆಗೆ ಒಂದಷ್ಟು ಬಾಟ್ಲು ಕೊಟ್ಟು, ದುಡ್ಡು ಕೊಟ್ಟು 200-300 ರೈಟ್ ಹೇಳ್ರಿ ಅಂತ ಹೇಳುವಂತಹ ಹೋರಾಟ, ಸಭೆ, ಸಮಾವೇಶ ಅಲ್ಲ ಇದು. ನೀವೇ ಬರ್ಬೇಕು. ಇವತ್ತಂತೂ ರಾಜಕಾರಣಿಗಳಿಗಿಂತ ಜನ ಭ್ರಷ್ಟರಾಗ್ಬಿಟ್ಟಿದ್ದಾರೆ. ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ, ಹಲ್ಕಗಳಿಗೆ, ಲೋಫರ್ಗಳಿಗೆ, ಲುಚ್ಚಗಳಿಗೆ ಓಟ್ ಹಾಕಿ ನಮ್ಮ ಭವಿಷ್ಯವನ್ನ ಅವ್ರ ಕೈ ಬಿಟ್ಬಿಟ್ಟಿದೀವಿ ನಾವು. ಹಾಗಾಗಿ ಇವತ್ತು ಜನ ಎಚ್ಚೆತ್ಕೊಳ್ಬೇಕು. ಇಂತಹ ಹೋರಾಟಗಳಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋ ಹಾಗಿದ್ರೆ ನೀವು ಸರಿ ಹೋಗ್ಬೇಕು. ಯಾವ ರಾಜಕಾರಣಿ, ಭ್ರಷ್ಟ ಅಧಿಕಾರಿ ನಿಮ್ಮನ್ನ ಸರಿ ಮಾಡೋದಿಲ್ಲ, ನಿಮ್ಮ ಜೀವನ ಕಟ್ಕೊಡೋದಿಲ್ಲ. ನಾವು ಜಾಗೃತಿ ಮಾಡ್ತಾನೆ ಇದೀವಿ, ಹೋರಾಟ ಮಾಡ್ತಾನೆ ಇದೀವಿ. ಆದ್ರೆ ಪ್ರತಿ ಸಲ ಎಲೆಕ್ಷನ್ ನಲ್ಲಿ ಜನ
ಹೋದ ಸಲ ಕಳ್ಳನಿಗಿಂತ ಈ ಸಲ ಇನ್ನೂ ದೊಡ್ಡ ಕಳ್ಳನ ಗೆಲ್ಲಿಸ್ತಾ ಇದ್ದಾರೆ. ಇಲ್ಲೇನಣ್ಣ, ಎಂತೆಂತ ಜನ ನಮ್ಮ ಅಸೆಂಬ್ಲಿಲಿ ಇದ್ದಾರೆ. ಸಿಎಂ ಆಗುವಂತವನಿಗೆ, ಮುಖ್ಯಮಂತ್ರಿ ಆಗುವಂತವನಿಗೆ ಏಡ್ಸಿರೋ ಹೆಣ್ಣು ಮಕ್ಕಳನ್ನ ಕಳಿಸಿ ಅವರು ಚಕ್ಕಂದ ಆಡುವಾಗ ಅದನ್ನ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಲೋಫರು ಅಲ್ಕಾಗಳನ್ನೆಲ್ಲ ಗೆಲ್ಲಿಸ್ತಾ ಇಲ್ವೇನ್ರಯ್ಯ? ನಾವು ಗೆಲ್ಲಿಸ್ತಿದೀವೋ ಇಲ್ವೋ? ಇಂಥವ್ರಿಂದ ಅವರು ನಿಮ್ ಮನೆ ಕಾಯ್ತಾರೇನಪ್ಪ, ನಿಮ್ ಜೀವನ ಕಟ್ತಾರ ಅವರು. ಅದಕ್ಕೆ ನಾವು ಇದನ್ನ ತಿಳಿಸೋದಿಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಕಾದಾರು, ನಮ್ಮ KRS ಪಕ್ಷದ ಸ್ಥಳೀಯ ಮುಖಂಡರು, ಹಾಗೇನೆ ಇವರು ವಕೀಲರು ಶಿವಕುಮಾರ್, ಎಲ್ಲಿ DM ಶಿವಕುಮಾರ್, ಇವರು ಸಹ ನಮ್ಮ ಹಿರೇಮಠರ ಜೊತೆಗೆ ಸಾಕಷ್ಟು ಹೋರಾಟಗಳಲ್ಲಿ ಭಾಗವಹಿಸಿ ಜಾಗೃತಿ ಮೂಡಿಸಿದ್ದಾರೆ. ಹಾಗೇನೆ ಶ್ರೀಶೈಲ ಜನಸಂಗ್ರಾಮ ಪರಿಷತ್ನ ಮುಖಂಡರು, ಶ್ರೀಶೈಲ ಆಲ್ದಳ್ಳಿ, ಇವರೆಲ್ಲ ಸೇರಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಮುಖಂಡರುಗಳು ಅನೇಕ ಜನ ಇಲ್ಲಿ KRS ಪಕ್ಷದವರು ಇದ್ದಾರೆ. ಸ್ಥಳೀಯರು ಇತ್ತೀಚೆಗೆ ಸಾದವರು ಇವರೆಲ್ಲ ಬಂದು KRS ಪಕ್ಷದ ವಿಚಾರನ ತಾಲೂಕು ಆಫೀಸಲ್ಲಿ ಹೋದ್ರೆ ಇವತ್ತು ಒಂದು ಟಿ ಶರ್ಟ್ ಹಾಕೊಂಡಿರೋನು ನಿಮ್ಗೆ ನ್ಯಾಯ ಕೊಡಿಸ್ತಾನೆ. ಇನ್ಯಾವನು ಪುಂಡ ಪೋಖ್ರಿ ರಾಜಕಾರಣಿ ಹಿಂಬಾಲಕ ಬಂದು ನಿಮ್ಗೆ ನ್ಯಾಯ ಕೊಡಿಸೋ ಸ್ಥಿತಿ ಇಲ್ಲ. ಇಲ್ಲೇನ್ರಪ್ಪ, ನೀವೆಲ್ಲ ನೋಡಿದಿರೋ ಇಲ್ವಾ? ಟಿ ಶರ್ಟ್ ಹಾಕೊಂಡಿರೋ ನೋಡಿದ್ರೆ ಅಲ್ಲಿ ಫುಟ್ಪಾತ್ ಅಲ್ಲಿ ಬೋಂಡ ಮಾರೋರ ಹತ್ರ ದುಡ್ಡು ತಗೊಳ್ತಿರೋ ಪೊಲೀಸ್ ಕೂಡ ಓಡೋಗ್ತಾನೆ. ನೋಡಿದಿರೋ ಇಲ್ಲ ವಿಡಿಯೋದಲ್ಲಿ? ಪೊಲೀಸೇ ಓಡ್ತಾನೆ KRS ಪಕ್ಷ ಟಿ ಶರ್ಟ್ ನೋಡಿದ್ರೆ. ಇವತ್ತು ಲಂಚ ತಗೊಳ್ಳೋನು ಚಡ್ಡಿ ಒದ್ದೆ ಮಾಡ್ಕೊಳ್ತಾನೆ KRS ಪಕ್ಷದವ್ರು ನೋಡಿದ್ರೆ. ಬೇರೆ ಯಾವ ರಾಜಕೀಯ ಪಕ್ಷದವ್ರು ದೊಡ್ಡ ಮನುಷ್ಯರು, ಕಳ್ಳರು, ಕದಿಮ್ರು, ಅವರೇ ಕಳ್ಳರು, ಲೂಟಿಕೋರರು. ನಿಮ್ಮನ್ನ ಅವನ್ ಲೂಟಿ ಮಾಡಿದ್ರೆ ಅವನ ಹತ್ರ ಮಾಮೂಲು ತಗೊಳ್ತಾನೆ. ಹೇಗೆ ಪೊಲೀಸರು ಇವ್ರ ಹತ್ರ ಫುಟ್ಪಾತ್ ಅಲ್ಲಿ ಮಾರೋರ ಹತ್ರ ಹಸ್ತ ವಸೂಲಿ ಮಾಡ್ತಾರೆ, ಅದೇ ತರಕ್ಕೆ ಪೊಲೀಸರ ಹತ್ರ ಹಸ್ತ ವಸೂಲಿ ಮಾಡ್ತಾರೆ ಇವತ್ತಿನ ರಾಜಕಾರಣಿ. ಇದೆಲ್ಲ ಬದಲಾಗಬೇಕು ಕಣ್ರಪ್ಪ. ಅದಕ್ಕೇನೆ ಒಳ್ಳೆ ಶಾಲೆ, ಒಳ್ಳೆ ಆಸ್ಪತ್ರೆ, ನಿಮ್ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಗ್ಬೇಕು ಅಂದ್ರೆ ನೀವೆಲ್ಲ ಒಂದಷ್ಟು ಇಂಥ ಕಾರ್ಯಕ್ರಮಗಳಿಗೆ ಬರಬೇಕು. ಇವರೆಲ್ಲ ಸ್ಥಳೀಯರಿದ್ದಾರೆ, ಇವನ್ನೆಲ್ಲ ಭೇಟಿ ಮಾಡಿ ನಮ್ಮ ಕಾದಾರರು ಸೇರಿದಂತೆ ಇನ್ನಾರಿದ್ದಾರೆ, ಮೆಹಬೂಬು, ಮಂಜುನಾಥ್ ಗೌಳಿ, ಎಲ್ಲಿ ರವಿ ನಾಡಿಗೇರು ಇವರೆಲ್ಲ ಇದ್ದಾರೆ. ಹೊಸಪೇಟೆನಲ್ಲಿ ನಮ್ಮ ಪಾಯ ಗಣೇಶ್ ಇದ್ದಾರೆ. ಬಳ್ಳಾರಿನಲ್ಲಿ ಶ್ರೀನಿವಾಸ್ ರೆಡ್ಡಿ, ಯುಗಂಧರ್ರು ಸೇರಿದಂತೆ ನಮ್ಮ ಚಂದ್ರಶೇಖರ್ ದೊಡ್ಡಮನಿ ಈ ಭಾಗದಲ್ಲಿ ಬಹಳ ಸಕ್ರಿಯವಾಗಿ 6 ವರ್ಷಗಳಿಂದನೇ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ದಂತವರು ಇವರೆಲ್ಲರೂ ಸೇರಿ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. ಪರಿಚಯ ಮಾಡ್ಕೊಂಡು ಯಾವನೋ ರಾಜಕಾರಣಿ ಬಂದ ಎಲೆಕ್ಷನ್ ಟೈಮ್ ಅಲ್ಲಿ ಹಣ ಹಂಚೋದಿಕ್ಕೆ ಅಂದ್ರೆ ಜನ ಜೊಲ್ಲು ಸುರಿಸ್ಕೊಂಡು ಹೋಗ್ತೀರಾ ಇಲ್ವೇನ್ರಪ್ಪ? ಹೋಗ್ತಾರ ಇಲ್ವೇನಣ್ಣ? ಅವನೇನು ಬಿರಿಯಾನಿ ಕೊಡ್ತಾನೆ, ಬಾಟ್ಲು ಕೊಡ್ತಾನೆ ಅಂತ. ಇದಕ್ಕಿಂತ ಇದು ಬಹಳ ಇದು ಮಕ್ಕಳಿಗೆ ನಮ್ಮ ಮಕ್ಕಳನ್ನ ಎತ್ಬಿಟ್ಟು ಏನ್ ಕೆಲಸ ಮಾಡ್ತಿದೀವಿ ಏನ್ರಣ್ಣ? ನಮ್ಮ ಮಕ್ಕಳಿಗೆ ಏನಪ್ಪಾ ಹೇಳ್ತೀವಿ ನಾವು? ಇವತ್ತು ಹೋಗಿದ್ದೆ, ಅವನೊಂದು ಮೂಳೆ ಹಾಕದ, ಒಂದ್ ಬಾಟ್ಲು ಕೊಟ್ಟ ಮಗ ಅಂದ್ರೆ ಆ ಮಕ್ಕಳಿಗೆ ಗೌರವ ಬರುತ್ತೆ ಅಪ್ಪ ಅಮ್ಮಂದ್ರ ಮೇಲೆ. ಅಸಹ್ಯ ಆಗೋಗಿದೆ ನನಗಂತೂ ಕೇಳಿ ನೋಡಿ. ದಯವಿಟ್ಟು ಹಾಗಾಗಿ ನಮ್ದೆಲ್ಲ ನೋಡಿ ಒಂದಷ್ಟು ನೀವೇ ನಮ್ಗೇನು ಓಟ್ ಹಾಕಿ ಬೆಂಬಲಿಸಿ ಅಂತ ಇವ್ ಕೇಳ್ತಾ ಇಲ್ಲ ನಾವು. ನಿಮ್ ಕರ್ಮ ನೀವ್ ಏನಾದ್ರು ಮಾಡ್ಕೊಡ್ರಿ. ಆದ್ರೆ ನಿಮ್ ಬದುಕು ಕಟ್ಕೊಳ್ಳೋದಿಕ್ಕೆ ಆಗಾಗ ಇಂತ ಹೋರಾಟಗಳಲ್ಲಿ ಭಾಗವಹಿಸಿ. ಯಾರಾದ್ರೂ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ರೆ ಅವ್ರು ಬೆಂಬಲಿಸಿ. ಇನ್ಯಾವನೋ ರಾಜಕಾರಣಿ ಕಳ್ಳ ಅವನೇ ಕೂತು ಜಾಗದಲ್ಲಿ ಚಿಟಿಕೆ ಓಡೋದ್ರಲ್ಲಿ ಮಾಡ್ಬೋದು, ಮಾಡಲ್ಲ ಅವನು. ಆಗ್ಲೇ ಹೇಳ್ತಲ್ಲ, ನಾನು ಹೇಳ್ತಾ ಇದ್ರು ಅವರು ನಾಗರಾಜ್ ಅಂತ ಇಲ್ಲಿ ಒಬ್ರು ಸ್ಥಳೀಯರು, ಇಲ್ಲಿ ಯಾರೋ ಒಬ್ರು MLA ಯಾರಿಗೋ ಆ ನೀರಾವರಿ ಯೋಜನೆ ತನ್ನಿ, ಈ ನೀರಾವರಿ ಯೋಜನೆ ತನ್ನಿ ಅಂದ್ರೆ ಅವೆಲ್ಲ ತಂದ್ರೆ ಜನ ರೈತರು ಸಶಕ್ತರಾಗ್ಬಿಡ್ತಾರೆ, ಆಮೇಲೆ ನಮ್ಮ ಹತ್ರ ಬರಲ್ಲ, ಆಮೇಲೆ ನಾವು ಅವ್ರ ಹತ್ರ ಹೋದ್ರೆ ನಮ್ಗೆ ಓಟ್ ಹಾಕೋದಿಲ್ಲ, ಹಾಗಾಗಿ ಅವ್ರು ಹೀಗೆ ಇರ್ಬೇಕು, ಹಾಗಾಗಿ ಅವ್ಯಾವ ತರಬಾರ್ದು ಅಂತ. ಇಂಥ ಲೋಫರ್ಗಳಿಗಲ್ವೇನಪ್ಪ ನಾವು ಓಟ್ ಹಾಕಿದ್ದು? ದಯವಿಟ್ಟು ನೀವೆಲ್ಲ ಗಮನಿಸಿ. ನಾವಿನ್ನೂ ತುಂಬಾ ದೂರ ಹೋಗ್ಬೇಕು. ಬಳ್ಳಾರಿನಲ್ಲಿ ಕಾರ್ಯಕ್ರಮ ಇದೆ. ನೆನ್ನೆ ಇಲ್ಲೆಲ್ಲ ಕುಮಾರಸ್ವಾಮಿ ಬೆಟ್ಟದ ಮೇಲೆ ಹೋಗಿದ್ವಿ. ಎಂತ ಪರಿಸರ ಕಣ್ರಯ್ಯ. ದೇವಗಿರಿಗೆ ಹೋಗಿದ್ವಿ ನಿನ್ನೆ ರಾತ್ರಿ. ಎಂತ ಪರಿಸರ, ಚೆನ್ನಾಗಿ ಬದುಕಬಹುದು. ಅದೇನು ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೊಂಡಂಗೆ ಅಂತ ನಿಮ್ಮೂರಿನ ಕತೆ. ಶ್ರೀಮಂತಿಕೆ ನಾನು ಹೇಳಿದ ಲಕ್ಷ ಕೋಟಿಯಷ್ಟು ಕಬ್ಬಿಣದಾದ್ರೂ ಇಲ್ಲಿಂದ ಹೋಗಿದೆ, ವ್ಯಾಪಾರ ಮಾರಾಟ ಆಗಿದೆ. ನೀವು ನೋಡಿದ್ರೆ ಬಹಳ ಜನ ನೋಡ್ತಿದ್ದೀನಲ್ಲ ನಾನು ನಿನ್ನೆಯಿಂದ. ಏನು ಬಡವರು, ಬಡತನ ನೋಡಿ. ಒಂದ್ ಒಳ್ಳೆ ಆಸ್ಪತ್ರೆ ಗತಿ ಇಲ್ಲ ಇಲ್ಲಿ. ಇದೇನ್ರಪ್ಪ ಒಳ್ಳೆ ಆಸ್ಪತ್ರೆ ಗತಿ ಇಲ್ಲ. ಬಡತನ ನಿವಾರಣೆ ಆಗಬೇಕು ಅಂದ್ರೆ ಬಡವರನ್ನ ಕೊಂದೇ ಬಡತನ ನಿವಾರಣೆ ಮಾಡಬೇಕು ಅನ್ನೋದು ಇವತ್ತಿನ ರಾಜಕಾರಣಿಗಳು. ನೀವೆಲ್ಲ ಬಡವರು, ಬಹುತೇಕ ನಿಮ್ಮನ್ನ ಕೊಂದ್ರೆ ಬಡತನ ನಿವಾರಣೆ ಆಗುತ್ತೆ. ಅದಕ್ಕೆ ಬೇಕಾಗಿದ್ದು ಮಾಡ್ತಾರೆ. ಇಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಎಚ್ಚೆತ್ಕೊಳ್ರಣ. ನಿಮ್ ಮಕ್ಕಳಿಗಾದ್ರೂ ಎಚ್ಚೆತ್ಕೊಳ್ಳಿ. ಆಗಸ್ಟ್ 16ಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಾ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬೆಟ್ಟದಲ್ಲಿ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ನಮಸ್ಕಾರ. ರವಿಕೃಷ್ಣ ರೆಡ್ಡಿ ಅವರಿಗೆ